ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನೀವು ಕೂಡ ಎಲ್ಲ ಹೇಳ್ತಾ ಇದ್ರಿ ಟೆನ್ಸಸ್ ಬಗ್ಗೆ ವಿಡಿಯೋ ಮಾಡಿ ಮ್ಯಾಮ್ ಅಂತ. ಸೊ ಇವತ್ತಿನ ಕ್ಲಾಸು ನಿಮ್ಮ ಎಲ್ಲರ ವಿಶ್ ಪ್ರಕಾರ ಟೆನ್ಸ್ ಆಗಿರುತ್ತೆ. ಸೊ ನಿಮಗೆ ಗೊತ್ತು, ನೀವು ತುಂಬ ವಿಡಿಯೋಸ್ಗಳನ್ನ ರೆಫರ್ ಮಾಡಿರ್ತೀರಾ. ಆಸ್ ಅ ಟೀಚರ್ಸ್ ಆಗಿ ನೀವು ಕೂಡ ಫೇಸ್ ಮಾಡಿರ್ತೀರಾ ಟೆನ್ಸಸ್ಸು ಇನ್ ಒನ್ ವಿಡಿಯೋ, ಅದರಲ್ಲೂ ಶಾರ್ಟ್ ವಿಡಿಯೋದಲ್ಲಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಪಾಸಿಬಲ್ ಅಟ್ ಆಲ್. ಬಟ್ ಆದರೆ ನಾನು ಅದಕ್ಕೆ ಅಂಡರ್ಸ್ಟ್ಯಾಂಡಿಂಗ್ ದ ಟೆನ್ಸಸ್ ಅಂತ ಕೊಟ್ಟಿರೋದು ಇಲ್ಲಿ ಮೇನ್ ಆಗಿ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಅಥವಾ ಏನ್ ಕೇಳ್ತಾರೆ ಅಂತಂದ್ರೆ, ಫಸ್ಟ್ ಒನ್ ಐಡೆಂಟಿಫೈ ಮಾಡ್ಲಿಕ್ಕೆ ಕೇಳ್ತಾರೆ, ಅಥವಾ ಯಾವ್ದಾದ್ರು ಒಂದು ಟೆನ್ಸ್ ಅನ್ನ ಕೊಟ್ಟು ಇನ್ನೊಂದು ಟೆನ್ಸ್ಗೆ ಚೇಂಜ್ ಮಾಡಿ ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ಬೇಸಿಕ್ ಆಗಿ ನಾರ್ಮಲ್ 12 ಟೆನ್ಸಸ್ ಕೂಡ ಹೇಗಿದೆ ಅಂತ ನಾವು ತಿಳ್ಕೊಬೇಕು. ಅಂದ್ರೆ ಅದರ ಫಾರ್ಮೇಶನ್, ಫಾರ್ಮುಲಾ ಅಂಡ್ ಆಲ್ ಅದನ್ನ ತಿಳ್ಕೊಬೇಕು. ಪ್ಲಸ್ ಅದನ್ನ ಚೇಂಜ್ ಮಾಡೋದಾದ್ರೆ ಏನನ್ನ ಆಡ್ ಮಾಡಬೇಕು ಅಂತ ತಿಳ್ಕೊಬೇಕು. ಇಟ್ ವಿಲ್ ಬಿ ಗೋಯಿಂಗ್ ಟು ಅ ಶಾರ್ಟ್ ವಿಡಿಯೋ. ನಿಮಗೆ ಗೊತ್ತಿದೆ ಇದು ಶಾರ್ಟ್ ವಿಡಿಯೋ, ಒಂದು ರಿವಿಷನ್ ತರ ಇರುತ್ತಷ್ಟೇ. ಓಕೆನಾ? ಹಾಗಾಗಿ ಇಲ್ಲಿ ಯಾವುದೇ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಇರೋದಿಲ್ಲ. ಅಂತಂದ್ರೆ ಡೀಟೇಲ್ ಇನ್ಫಾರ್ಮೇಶನ್ ಸಿಗುತ್ತೆ, ಬಟ್ ಆದ್ರೆ ಈಗ ನಾನು ಟೈಮ್ ತಗೊಂಡು ಮಾಡಿದ್ರೆ ಒಂದೊಂದು ಟೆನ್ಸ್ಗೆ ಒಂದೊಂದು ಕ್ಲಾಸ್ ಬೇಕಾಗುತ್ತೆ ಅಲ್ವಾ. ಸೊ ಆದಷ್ಟು ನಿಮಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಅಥವಾ ನಿಮಗೆ ಕನ್ವೆ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಹೇಗೆ ಅರ್ಥ ಆಯಿತು ಏನು ಅಂತ ಎಂಡ್ ಆಫ್ ದ ಕ್ಲಾಸಲ್ಲಿ ನೀವೇ ಹೇಳಿ. ನಮ್ಮ 12 ಟೆನ್ಸಸ್ಗಳಿದೆ ಫಸ್ಟ್ ಆಫ್ ಆಲ್. ಓಕೆ, ಅದರಲ್ಲಿ ಫಸ್ಟ್ ಟೆನ್ಸ್ ಬಂದ್ಬಿಟ್ಟು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಕಂಟಿನ್ಯೂಯಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್, ಈ ತರ ಒಂದು ಟೆನ್ಸಸ್ ಅಲ್ಲಿ 3 ಫಾರ್ಮ್ಸ್ಗಳಿದೆ ಹಾಗೇನೆ. ಓಕೆ, ಇದರಲ್ಲಿ ಲಾಸ್ಟ್ ಫಾರ್ಮ್ ಅಂತ ಅಂದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಅದನ್ನ ಅಷ್ಟಾಗಿ ಬಳಸೋದು ಕೂಡ ಕಮ್ಮಿನೇ. ಅದನ್ನ ಡೈಲಿ ಯೂಸೇಜ್ ಅಲ್ಲೂ ಕೂಡ ಸ್ವಲ್ಪ ನಾವು ಕಮ್ಮಿ ಯೂಸ್ ಮಾಡ್ತೀವಿ. ಓಕೆ, ಅದ್ರ ಬಗ್ಗೆ ಅಥವಾ ಆ ಟೆನ್ಸ್ ನ ಯೂಸ್ ಮಾಡಿಕೊಂಡು ಜಾಸ್ತಿ ಕ್ವಶನ್ಸ್ ನ ಕೇಳಿಲ್ಲ ನಾನು ನೋಡಿದ ಪ್ರಕಾರ. ಬಟ್ ಇರ್ಲಿ, ಹಾಗಂತ ಅದನ್ನ ನಾವು ಬಿಡೋದು ಬೇಡ. ಬಟ್ ಅದೇ ಈ ಒಂದು ಇನ್ನು ಉಳಿದಿರೋಂಥ ಟೆನ್ಸಸ್ಗಳ ಮೇಲೆ ಸ್ವಲ್ಪ ಜಾಸ್ತಿ ಫೋಕಸ್ ಇರಲಿ ನಿಮ್ದು. ಓಕೆನಾ? ಸೊ ಹಾಗಾಗಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಂದ್ರೆ ಮಾಮೂಲು ಹೇಗಿರುತ್ತೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆರ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಎಲ್ಲ ಒಂದೇ. ಇದರಲ್ಲಿ ಫಾರ್ಮುಲಾ ನಾನು ಫಸ್ಟ್ ಕೊಟ್ಬಿಟ್ಟು ಅದಕ್ಕೆ ರಿಲೇಟೆಡ್ ಆಗಿರುವಂತ ಒಂದು 2 ಎಕ್ಸಾಂಪಲ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ. ಫಾರ್ಮುಲಾ ಹೇಗಿರುತ್ತೆ ನೋಡಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಫಸ್ಟ್ ಸಬ್ಜೆಕ್ಟ್ ಇರುತ್ತೆ. ಒನ್ ಸೆಕೆಂಡ್, ಐ ವಿಲ್ ಟೇಕ್ ಲೇಸರ್ ಪಾಯಿಂಟ್. ಫಸ್ಟ್ ಸಬ್ಜೆಕ್ಟ್ ಇರುತ್ತೆ ಪ್ಲಸ್ ವರ್ಬ್. ಇದು ಸಿಂಪಲ್ ಫಾರ್ಮ್ ಅಲ್ಲಿ ಇರುತ್ತೆ, ಮತ್ತೆ ವರ್ಬ್ ಯಾವಾಗಲೂ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಇಲ್ಲಿ ಲಾಸ್ಟ್ಗೆ ನೀವು ಆಬ್ಜೆಕ್ಟ್ ನ ಕೊಟ್ಟಿಲ್ಲ ಅಂದ್ರೂ ಆಬ್ಜೆಕ್ಟ್ ಇದೆ ಅಂತಾನೆ ಅನ್ಕೊಳ್ಳಿ. ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ಅಂತ ಕೊಡ್ತಾ ಇದ್ರು, ಬಟ್ ಈಗ ಆಸ್ ಅ ಶಾರ್ಟ್ ಫಾರ್ಮ್ ಆಗಿ ಸೆಂಟೆನ್ಸಿನ ಲಾಸ್ಟ್ಗೆ ಬರುವಂತದನ್ನ ನಾವು ಆಬ್ಜೆಕ್ಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಆಬ್ಜೆಕ್ಟ್ ಇದ್ದೇ ಇರುತ್ತೆ. ಓಕೆ, ಸೊ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಆದ್ಮೇಲೆ ವರ್ಬ್ ಇರುತ್ತೆ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ವರ್ಬ್ ಯಾವಾಗಲೂ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಪ್ರೆಸೆಂಟ್ ಫಾರ್ಮ್ ಅಲ್ಲಿ V1 ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳ್ತೀವಿ. ಎಕ್ಸಾಂಪಲ್ ನೋಡಿ, ಐ ವಾಕ್ ಟು ದ ಸ್ಕೂಲ್ ಎವ್ರಿ ಡೇ. ಇದು ನೋಡಿ, ಐ ಇಸ್ ದ ಸಬ್ಜೆಕ್ಟ್ ಅಂಡ್ ವಾಕ್ ಇಸ್ ದ ವರ್ಬ್. ಓಕೆ, ಟು ದ ಸ್ಕೂಲ್ ಎವ್ರಿ ಡೇ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಇಲ್ಲಿ ವಾಕ್ ಅನ್ನೋದು ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುವಂತ ಯಾವ್ದಾಗುತ್ತೆ, ವರ್ಬ್. ಅದೇ ಪಾಸ್ಟ್ ಫಾರ್ಮಿಗೆ ಇದ್ರೆ ವಾಕ್ಡ್ ಆಗ್ತಾ ಇತ್ತು ಅಲ್ವಾ. ನೋಡಿ, ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಬೇಕು. ಶಿ ಸ್ಪೀಕ್ಸ್ ಫ್ರೆಂಚ್ ಫ್ಲೂಯೆಂಟ್ಲಿ. ನಾನು ಯಾವುದು ಕ್ವಶನ್ ಟ್ಯಾಗಿನ ಕ್ಲಾಸಲ್ಲಿ ಹೇಳಿದ್ದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹಿ, ಶಿ, ಇಟ್ ಇದ್ರೆ ಅದು ಯಾವಾಗಲೂ ಕೂಡ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಅನ್ನ ತಗೊಳುತ್ತೆ. ಓಕೆ, ಇಲ್ಲಿ ಐ, ಯು, ವಿ ಇದ್ರೆ ಅದು ಯಾವಾಗಲೂ ಕೂಡ ವರ್ಬಿನ ಜೊತೆಗೆ ಯಾವುದೇ ಎಸ್ ಫಾರ್ಮ್ ನ ತಗೊಳ್ಳಲ್ಲ, ನಾರ್ಮಲ್ ಆಗಿರುತ್ತೆ. ಬಟ್ ಹಿ, ಶಿ, ಇಟ್ ಇದ್ರೆ ಅದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ನ ತಗೊಳುತ್ತೆ. ಶಿ ಸ್ಪೀಕ್ಸ್, ಹಿ ಸ್ಪೀಕ್ಸ್, ಇಟ್ ಸ್ಪೀಕ್ಸ್ ಅಂತ ಈ ತರ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ನ ತಗೊಳುತ್ತೆ. ಓಕೆ, ಐ ವಾಕ್ ಟು ದ ಸ್ಕೂಲ್ ಎವ್ರಿ ಡೇ. ಶಿ ಸ್ಪೀಕ್ಸ್ ಫ್ರೆಂಚ್ ಫ್ಲೂಯೆಂಟ್ಲಿ. ಓಕೆ, so again once again I am telling, I am just revising the class. Okay, this is not a very detailed class. ನಿಮಗೊಂದು ಕ್ವಿಕ್ ಸೆಷನ್ ಅಲ್ಲಿ ರಿವಿಷನ್ ತರ ಇದೆ ಇದು. ಓಕೆ, ನೆಕ್ಸ್ಟ್ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಒಂದು ಎಕ್ಸಾಂಪಲ್. ಫಾರ್ಮುಲಾ ಯಾವ ತರ ಇರುತ್ತೆ, ಸೆಂಟೆನ್ಸ್ ಯಾವ ತರ ಇರುತ್ತೆ ಅಂತ ಅಬ್ಸರ್ವ್ ಮಾಡಿ. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಯಾವುದೇ ಒಂದು ಆಕ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದ್ರೆ ಅದನ್ನ ಏನಂತ ಹೇಳ್ತೀವಿ, ಪ್ರೆಸೆಂಟ್ ಕಂಟಿನ್ಯೂಸ್. ಅಥವಾ ಕಂಟಿನ್ಯೂಸ್ ಅಂತಂದ್ರೆ ಏನು ಅಂತ ಹೇಳ್ತೀವಲ್ವಾ, ಕಾರ್ಯ ನಿರಂತರವಾಗಿ ನಡೀತಾ ಇರೋದು ಅಂತ. ಸೊ ಇಲ್ಲಿ
ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಫಾರ್ಮುಲಾ ಏನು ಅಂದ್ರೆ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಪಕ್ಕ ವಿ ಹ್ಯಾವ್ ಟು ಆಡ್ ಆಮ್ ಈಸ್ ಆರ್ ಇರುತ್ತೆ, ಪ್ಲಸ್ ವರ್ಬ್ ಇರುತ್ತೆ. ಇಲ್ಲಿ ವರ್ಬು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ. ಓಕೆ, ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ, ಅಥವಾ ವರ್ಬಿನ ಜೊತೆಗೆ ING ಇರುತ್ತೆ ಅಂತಾನು ಅನ್ಕೋಬಹುದು ನೀವು. ಓಕೆ, ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ನೋಡಿ ಸಬ್ಜೆಕ್ಟ್ ಇರುತ್ತೆ ಅಂತ ಇದೆ, ದೇ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿ ಅಗೇನ್ ದೇ, ವಿ, ಯು ಇದ್ರೆ ನಾವು ಏನನ್ನ ಯೂಸ್ ಮಾಡ್ತೀವಿ, ಆರ್ನ ಯೂಸ್ ಮಾಡ್ತೀವಿ, ಯಾಕೆಂದ್ರೆ ಅದು ಪ್ಲೂರಲ್. ಆಮ್ ಈಸ್ ಆರ್, ಆಮ್ ಅನ್ನ ಐ ಬರೋ ಕಡೆ ಯೂಸ್ ಮಾಡ್ತೀವಿ. ಇಲ್ಲಿ ಐ ಕೊಟ್ಟಿದಾರಲ್ವಾ, ಹಾಗಾಗಿ ಆಮ್ ನ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ಬಂದ್ರೆ ಈಸ್ ನ ಯೂಸ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಇಲ್ಲಿ ಯಾವುದು ಸಬ್ಜೆಕ್ಟ್ ಯಾವ ತರ ಇರುತ್ತೋ ಅದಕ್ಕೆ ಸೂಟಬಲ್ ಆಗಿರುವಂತ ಹೆಲ್ಪಿಂಗ್ ವರ್ಬ್ ನ ಆಡ್ ಮಾಡ್ತೀವಿ. ಅಂಡ್ ಆದ್ಮೇಲೆ ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಥವಾ ಕಂಟಿನ್ಯೂಸ್ ಅಂತ ನೀವು ಎಲ್ಲೇ ಬಂದ್ರು ಅಲ್ಲಿ ವರ್ಬ್ ING ಫಾರ್ಮ್ ಅಲ್ಲಿ ಇರುತ್ತೆ. ಇಟ್ ಮೇ ಬಿ ಪ್ರೆಸೆಂಟ್ ಕಂಟಿನ್ಯೂಸ್, ಇಟ್ ಮೇ ಬಿ ಪಾಸ್ಟ್ ಕಂಟಿನ್ಯೂಸ್ ಅಲ್ವಾ, ಎರಡರಲ್ಲೂ ಕೂಡ ಕಂಟಿನ್ಯೂಸ್ ಅಂತ ಬಂದ್ರೆ ಅಲ್ಲಿ ING ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ. ಓಕೆ, ಇಲ್ಲಿ ನೋಡಿ, ದೇ ಆರ್ ಪ್ಲೇಯಿಂಗ್ ಫುಟ್ಬಾಲ್, ದೇ ಇಸ್ ದ ಸಬ್ಜೆಕ್ಟ್, ಆರ್ ಇಸ್ ದ ಹೆಲ್ಪಿಂಗ್ ವರ್ಬ್ and playing is the main verb ಅಥವಾ present participle form of the verb. ಹಾಗೆ ಫುಟ್ಬಾಲ್ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. I am studying for the exam. I ಅನ್ನೋದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಅಗೇನ್ am is are ಅಲ್ಲಿ am ನ ತಗೊಂಡಿದೀವಿ. am is the helping verb and studying is the verb. For the exam is the object ಅಲ್ವಾ, ಸೇಮ್ ಇದೆ ಅಲ್ವಾ, ಇಲ್ಲಿ ಫಾರ್ಮಲ್ ಹೇಗೆ ಕೊಟ್ಟಿದ್ದಾರೋ ಅದೇ ತರ ಇದೆ ಅಲ್ವಾ. ಸೊ ಹೇಗಿರುತ್ತೆ ಅದನ್ನು ಕೂಡ ನಿಮಗೆ ಗೊತ್ತಾಗಬೇಕು. ಐಡೆಂಟಿಫೈ ದ ಟೆನ್ಸ್ ಅಂತಾನು ಕೂಡ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಇಟ್ ಈಸ್ ಅ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ನಾನು ಹೇಳಿದ್ದೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಏನನ್ನ ಯೂಸ್ ಮಾಡ್ತೀವಿ ನಾವು, ಹ್ಯಾಸ್ ಅಥವಾ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಫಸ್ಟ್ ಗೆ ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟ್ ಆದ್ಮೇಲೆ ಹೆಲ್ಪಿಂಗ್ ವರ್ಬ್ ಆಗಿ ನಾವು ಹ್ಯಾಸ್ ಅಥವಾ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಇರುತ್ತೆ. ಓಕೆ, ಅಥವಾ ಇಲ್ಲಿ ಇಡಿ ಫಾರ್ಮ್ ಆಫ್ ದ ವರ್ಬ್ನು ಕೂಡ ನಾವು ನೋಡ್ತೀವಿ. ಇಲ್ಲಿ ಹೇಗೆ ಫಸ್ಟ್ ಆಫ್ ಆಲ್ ನಾವು ತಗೋಬೇಕಾಗಿರೋದು ಅಂತಂದ್ರೆ, ಹ್ಯಾವ್ ನ ಐ, ಯು, ವಿ, ದೇ ಜೊತೆಗೆ ಹ್ಯಾವ್ ನ ಯೂಸ್ ಮಾಡ್ತೀವಿ. ಹಿ, ಶಿ, ಇಟ್ ನ ಜೊತೆಗೆ ಹ್ಯಾಸ್ ನ ಯೂಸ್ ಮಾಡ್ತೀವಿ. ಓಕೆ, ಎಕ್ಸಾಂಪಲ್ ನೋಡಿ, ಹಿ ಹ್ಯಾಸ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್. ಸಬ್ಜೆಕ್ಟ್ ಇದೆ, ಅಗೇನ್ ಹೆಲ್ಪಿಂಗ್ ವರ್ಬ್ ಹ್ಯಾಸ್ ನ ತಗೊಂಡಿದೀವಿ ಬಿಕಾಸ್ ಹಿ ಇದೆ ಅದಕ್ಕೋಸ್ಕರ. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಇರಬೇಕು ಅಂತ ಇದೆ. ಫಿನಿಶ್ಡ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲ್. ಓಕೆ, ಇಡಿ ಫಾರ್ಮ್ ಆಫ್ ದ ವರ್ಬ್ ಅಂತ ಹೇಳ್ತೀವಲ್ವಾ, ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಏನಾಗಿರುತ್ತೆ, ಇಡಿ ಫಾರ್ಮ್ ಅಲ್ಲೇ ಇರುತ್ತೆ. ಹಾಗಾಗಿ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ನ ಇಲ್ಲಿ ಎಲ್ಲಿ ನೋಡ್ತೀವಿ ನಾವು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೋಡ್ತೀವಿ. ಶಿ ಹ್ಯಾಸ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್. ಸಾರಿ, he has ಅಲ್ವಾ, ಸಾರಿ, ಐ ಆಮ್ ಸೋ ಸಾರಿ. he has finished his homework. ನೆಕ್ಸ್ಟ್ ದೇ ಇರೋದ್ರ ನಾವು ಹ್ಯಾವ್ ನ ಯೂಸ್ ಮಾಡಬೇಕು ಅಂತ ಹೇಳಿದೀನಿ. ದೇ, ವಿ, ಐ, ಯು. ಓಕೆ, ಈ ಒಂದು ಪ್ರೊನೌನ್ಸಿನ ಜೊತೆಗೆ ನಾವು ಹ್ಯಾವ್ ನ ಯೂಸ್ ಮಾಡಬೇಕು. ಎಲ್ಲಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ. ದೇ ಹ್ಯಾವ್ ಲೀವ್ಡ್ ಇನ್ ದಿಸ್ ಸಿಟಿ ಫಾರ್ 5 years. ಅವರು ಈ ಸಿಟಿನಲ್ಲಿ 5 years ಇಂದನೂ ಇದ್ದಾರೆ ಅಲ್ವಾ. ಲೀವಿನ ಪಾಸ್ಟ್ ಪಾರ್ಟಿಸಿಪಲ್ ಏನಾಗುತ್ತೆ, ಲೀವ್ಡ್ ಆಗುತ್ತೆ. ಓಕೆ, ಸೊ ಐ ಹೋಪ್ ಯು ಆಲ್ ಗೆಟಿಂಗ್ ಮೈ ಪಾಯಿಂಟ್. ನೆಕ್ಸ್ಟ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಟೆನ್ಸ್. ಇಲ್ಲಿ ನೋಡಿ, ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟಿನ ಪಕ್ಕ ಹ್ಯಾಸ್ ಅಥವಾ ಹ್ಯಾವ್ ತಗೊಂತೀವಿ ಆಸ್ ಯೂಶುವಲ್. ಹ್ಯಾವ್ ಮತ್ತೆ ಹ್ಯಾಸ್ ಆದ್ಮೇಲೆ, ಅಂದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಇದ್ರಲ್ಲಿ ಯಾವ್ದಾದ್ರು ಒಂದು ತಗೊಂಡ್ಮೇಲೆ ಅದರ ಪಕ್ಕ ಬೀನ್ ಅನ್ನ ಆಡ್ ಮಾಡ್ತೀವಿ ನಾವು. ಓಕೆ, ಬೀನ್ ಅನ್ನೋದು ಕೂಡ ಇಲ್ಲಿ ಕಂಟಿನ್ಯೂಸ್ ಎಕ್ಸ್ಪ್ರೆಷನ್ ನ ತೋರಿಸುತ್ತೆ. ಪ್ಲಸ್ ವರ್ಬ್ ಇರುತ್ತೆ, ವರ್ಬ್ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಲ್ಲಿ ಇರುತ್ತೆ. ಹೇಗಿರುತ್ತೆ ನೋಡಿ, ಶಿ ಈಸ್ ಅ ಸಬ್ಜೆಕ್ಟ್ ತಗೊಂಡಿದೀವಾ, ಎಸ್, ಶಿ ಇದೆ, ಹಾಗಾಗಿ ಹ್ಯಾಸ್ ಅನ್ನ ತಗೊಂಡಿದೀವಿ. ಹ್ಯಾಸ್ ಅಥವಾ ಹ್ಯಾವ್ ಆಡ್ ಮಾಡಿದ್ಮೇಲೆ ಬೀನ್ ತಗೋಬೇಕು ಅಂತ ಇದೆ, ಅಗೇನ್ ಬೀನ್ ತಗೊಂಡಿದೀವಿ. ನೋಡಿ, ಇದು ವರ್ಕಿನ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಯಾವ್ದಾಗಿರುತ್ತೆ, ವರ್ಕಿಂಗ್ ಆಗಿರುತ್ತೆ. ಓಕೆ, ವರ್ಕಿಂಗ್ ಅಥವಾ ಕಂಟಿನ್ಯೂಸ್ ಫಾರ್ಮ್ ಅಂತ ಇದೆ ಅಲ್ವಾ, ಕಂಟಿನ್ಯೂಸ್ ಅಂತ ಇದ್ರೆ ING, ವರ್ಬಿನ್ ಜೊತೆಗೆ ING ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ಆಡ್ ಮಾಡಬೇಕು. ಓಕೆ, ಆನ್ ದಿಸ್ ಪ್ರಾಜೆಕ್ಟ್ ಫಾರ್ 3 months. ಓಕೆ, ಈ ತರ ಇದ್ರೆ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ 3 months.
ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಆಗುತ್ತೆ. ನೆಕ್ಸ್ಟ್ ದೇ ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಆನ್ ಅವರ್. ದೇ ಇಸ್ ಅ ಸಬ್ಜೆಕ್ಟ್, ಹ್ಯಾವ್ ಇಸ್ ಅ ಹೆಲ್ಪಿಂಗ್ ವರ್ಬ್, ಬೀನ್ ಇಸ್ ಅ, ಓಕೆ ಇದ್ರ ಜೊತೆಗೆ ಆಡ್ ಮಾಡಬೇಕು ನಾವು ಹ್ಯಾವ್ ಬೀನ್ ಅಥವಾ ಹ್ಯಾಸ್ ಬೀನ್ ಅಂತ. ನೆಕ್ಸ್ಟ್ ವೇಟ್ ಇರೋದಿಲ್ಲ, ಏನಾಗುತ್ತೆ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ವೇಟಿಂಗ್ ಆಗುತ್ತೆ, ವೇಟಿಂಗ್ ಫಾರ್ ಆನ್ ಅವರ್. ಓಕೆ ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ನೋಡಿ, ಈಗ ಈ 4 ಟೈಪ್ ಆಫ್ ಟೆನ್ಸ್ಗಳನ್ನ ನೋಡಿದ್ವಿ. ಸಿಂಪಲ್ ಪ್ರೆಸೆಂಟ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಹಾಗೆ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ವಾ. ಇದೇ ತರನೇ ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಅಲ್ಲಿ ನೋಡೋಣ. ಓಕೆ ಸಿಂಪಲ್ ಪಾಸ್ಟ್ ಅಲ್ಲೂ ಅಷ್ಟೇ ಸೇಮ್ ಸಬ್ಜೆಕ್ಟು ವರ್ಬು, ಬಟ್ ಅದರಲ್ಲಿ ಪ್ರೆಸೆಂಟ್ ಫಾರ್ಮ್ ಅಲ್ಲಿ ಇರುತ್ತೆ ವರ್ಬು, ಇಲ್ಲಿ ಪಾಸ್ಟ್ ಫಾರ್ಮ್ ಅಲ್ಲಿ ಇರುತ್ತೆ ಅಷ್ಟೇ. ಓಕೆ ಐ ಬಾಟ್ ಅ ನ್ಯೂ ಕಾರ್ ಲಾಸ್ಟ್ ಇಯರ್. ಓಕೆ ಬ್ರಿಂಗಿನ ಪಾಸ್ಟ್ ಫಾರ್ಮ್ ಏನಾಗುತ್ತೆ, ಸಾರಿ ಬೈನ ಪಾಸ್ಟ್ ಫಾರ್ಮ್ ಏನಾಗುತ್ತೆ ಬಾಟ್ ಅಲ್ವಾ, BUY ಬೈನ ಪಾಸ್ಟ್ ಫಾರ್ಮ್ ಬಾಟ್ ಆಗುತ್ತೆ, ಬ್ರಿಂಗಿನ ಪಾಸ್ಟ್ ಫಾರ್ಮ್ ಬ್ರಾಟ್ ಆಗುತ್ತೆ ಅಲ್ವಾ. ಇಲ್ಲಿ ನೋಡಿ ಯಾವುದೇ ಒಂದು ವರ್ಬಿನ ಪಾಸ್ಟ್ ಫಾರ್ಮ್ ಇಲ್ಲಿರುತ್ತೆ. ಓಕೆ ಸಬ್ಜೆಕ್ಟ್ ಇರುತ್ತೆ ಪ್ಲಸ್ ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ, ಉಳಿದಿರೋದೆಲ್ಲ ಆಬ್ಜೆಕ್ಟ್ ಆಗುತ್ತೆ. ಇಲ್ಲೂ ಅಷ್ಟೇ ನೋಡಿ, ದೇ ಅನ್ನೋದು ಸಬ್ಜೆಕ್ಟ್, ವಿಸಿಟೆಡ್ ಅನ್ನೋದು ಪಾಸ್ಟ್ ಫಾರ್ಮ್ ಆಫ್ ದ ವರ್ಬ್, ದೇ ವಿಸಿಟೆಡ್. ಇಡಿ ಫಾರ್ಮ್ ಅಲ್ಲಿ ಆದ್ರೂ ಇರುತ್ತೆ, ಅಥವಾ ಆಲ್ಮೋಸ್ಟ್ ನಮಗೆ ವರ್ಬ್ಗಳು ಇಡಿ ಫಾರ್ಮ್ ಅಲ್ಲಿ ಸಿಕ್ಬಿಡುತ್ತೆ. ಅವು ಇನ್ನು ಉಳಿದಿರೋದು ಇರೆಗ್ಯುಲರ್ ವರ್ಬ್ಸ್ ಅಲ್ಲಿ ಇರ್ತವೆ. ಓಕೆ ದೇ ವಿಸಿಟೆಡ್ ದೇರ್ ಗ್ರ್ಯಾಂಡ್ ಪೇರೆಂಟ್ಸ್ ಲಾಸ್ಟ್ ವೀಕೆಂಡ್. ಅವರವರ ಗ್ರ್ಯಾಂಡ್ ಪೇರೆಂಟ್ಸ್ನ ಲಾಸ್ಟ್ ವೀಕೆಂಡು ಮೀಟ್ ಆಗಿದ್ರು ಅಥವಾ ಮೀಟ್ ಆದ್ರು ಅಂತ. ಓಕೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ಗೆ ಸೋ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆದಮೇಲೆ ಅಥವಾ ಇದರ ಕಂಟಿನ್ಯೂಷನ್ ಫಾರ್ಮ್ ಸಿಂಪಲ್ ಪಾಸ್ಟ್ ಟೆನ್ಸ್ ಆಯ್ತಲ್ವಾ, ಪಾಸ್ಟ್ ಕಂಟಿನ್ಯೂಸ್. ಈಗ ಇಲ್ಲೂ ಕೂಡ ಅಷ್ಟೇ ಸಬ್ಜೆಕ್ಟ್ ಇರುತ್ತೆ, ಇಲ್ಲಿ ಆಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ ವಾಸ್ ಮತ್ತೆ ವರ್ನ ತಗೊಂತೀವಿ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಆಮ್ ಈಸ್ ಆರ್ ನ ತಗೊಂತೀವಲ್ವಾ, ಅದೇ ತರನೇ ಪಾಸ್ಟ್ ಟೆನ್ಸ್ ಅಲ್ಲಿ ವಾಸ್ ವರ್ನ ತಗೊಂತೀವಿ, ಪ್ಲಸ್ ವರ್ಬ್ ಇರುತ್ತೆ, ವರ್ಬ್ ING ಫಾರ್ಮ್ ಅಲ್ಲಿ ಇರುತ್ತೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಅಂದ್ರೆ ಅನ್ಕೊಳ್ಳಿ ING ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಅಷ್ಟೇ. ಇಲ್ಲಿ ನೋಡಿ ಅಗೇನ್ ಹಿ ವಾಸ್, ಸಿಂಗ್ಯುಲರ್ಗೆ ವಾಸ್ ನ ತಗೊಂತೀವಿ, ಪ್ಲೂರಲ್ಗೆ ವರ್ನ ತಗೊಂತೀವಿ ಅಷ್ಟೇ. ಇಲ್ಲಿ ನೋಡಿ he was studying when I called him. ಇಲ್ಲಿ ನೋಡಿ ವರ್ಬು ಸ್ಟಡಿ ಅಂತ ಇದೆ, ಅದಕ್ಕೆ ING ಫಾರ್ಮ್ನ ಅಥವಾ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ನ ಆ್ಯಡ್ ಮಾಡಿದ್ದೀವಿ ING ಅಂತ. ಸೊ ಇಲ್ಲಿ ಹಿ ಇದೆ, ಹಾಗಾಗಿ ವಾಸ್ ನ ತಗೊಂಡಿದ್ದೀವಿ. ನೆಕ್ಸ್ಟ್ ದೇ ಇದೆ, ದೇ ಇಸ್ ಅ ಪ್ಲೂರಲ್ ಫಾರ್ಮ್ ಅಲ್ವಾ, ಹಾಗಾಗಿ ದೇ ವರ್. ಪ್ಲೇ ಇರೋದನ್ನ ಕಂಟಿನ್ಯೂಸ್ ಟೆನ್ಸ್ ತಗೊಂಡ್ರೆ ಪ್ಲೇಯಿಂಗ್ ಆಗುತ್ತೆ, ದೇ ವರ್ ಪ್ಲೇಯಿಂಗ್. ದೇ ವರ್ ಪ್ಲೇಯಿಂಗ್ ಕ್ರಿಕೆಟ್ ಇನ್ ದ ಪಾರ್ಕ್. ಓಕೆ ಈ ಪಾಸ್ಟ್ ಟೆನ್ಸು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ವಾಸ್ ವರ್ ಪ್ಲಸ್ ವರ್ಬಿನ ಜೊತೆಗೆ ING ಇರುತ್ತೆ. ಓಕೆ ಈ ತರ ಸಿಂಪಲ್ ಟ್ರಿಕ್ಸ್ಗಳನ್ನ ನೀವು ನೋಡ್ಕೊಳ್ತಾ ಇರಿ. ನೆಕ್ಸ್ಟು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಕನ್ಫ್ಯೂಷನ್ಸ್ ಇಲ್ಲ, ಇಲ್ಲಿ ಹೆಲ್ಪಿಂಗ್ ವರ್ಬ್ ಆಗಿ ಓನ್ಲಿ ಹ್ಯಾಡ್ ನ ಮಾತ್ರ ಯೂಸ್ ಮಾಡ್ತೀವಿ, ಹಾಗಾಗಿ ಐಡೆಂಟಿಫಿಕೇಶನ್ ಕೂಡ ಈಸಿನೇ. ಸಬ್ಜೆಕ್ಟ್ ಇರುತ್ತೆ, ಹ್ಯಾಡ್ ಇರುತ್ತೆ, ವರ್ಬಿನ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ ಅಷ್ಟೇ, ಅಂದ್ರೆ ED ಫಾರ್ಮ್. I had completed my homework before going to bed. I is a subject, had is a helping verb, completed is a verb. ಪಾಸ್ಟ್ ಪಾರ್ಟಿಸಿಪಲ್ ಅಂತ ಇದೆ ಅಲ್ವಾ ನೋಡಿ, ಕಂಪ್ಲೀಟಿಗೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ನ ಆಡ್ ಮಾಡಿದ್ರೆ ಕಂಪ್ಲೀಟೆಡ್ ಆಗುತ್ತೆ. ಕಂಪ್ಲೀಟೆಡ್ ಮೈ ಹೋಮ್ವರ್ಕ್ ಬಿಫೋರ್ ಗೋಯಿಂಗ್ ಟು ಬೆಡ್. ಇಲ್ಲಿ ಶಿ ಇದೆ, ಶಿಗೂ ನಾವು ಹ್ಯಾಡನ್ನೇ ತಗೋಬೇಕು, ಏನೋ ಆಪ್ಷನ್ಸ್ ಇಲ್ಲ ಇಲ್ಲಿ. ಶಿ ಹ್ಯಾಡ್ ಆಲ್ರೆಡಿ ಲೆಫ್ಟ್ ಫಾರ್ ವರ್ಕ್ ವೆನ್ ಐ ಕಾಲ್ಡ್ ಹರ್. ಶಿ ಇಸ್ ಅ ಸಬ್ಜೆಕ್ಟ್, ಹ್ಯಾಡ್ ಇಸ್ ಅ ಹೆಲ್ಪಿಂಗ್ ವರ್ಬ್. ಓಕೆ ಲೆಫ್ಟ್ ಅಂತ ಇದೆ, ಲೀವಿನ ಪಾಸ್ಟ್ ಫಾರ್ಮ್ ಏನಾಗುತ್ತೆ ಲೆಫ್ಟ್, ಲೆಫ್ಟ್ ಫಾರ್ ವರ್ಕ್ ವೆನ್ ಐ ಕಾಲ್ಡ್ ಹರ್. ಓಕೆ ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ಗೆ ಎಕ್ಸಾಂಪಲ್. ನೆಕ್ಸ್ಟ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಇಲ್ಲೂ ಕೂಡ ಅಷ್ಟೇ ಏನಿರುತ್ತೆ, ಅಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅನ್ನ ಆಡ್ ಮಾಡಿದ್ವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ
ಸಬ್ಜೆಕ್ಟಿನ ಜೊತೆಗೆ ಹ್ಯಾಡ್ ಬೀನ್ ಅನ್ನ ಆಡ್ ಮಾಡಬೇಕು ಪ್ಲಸ್ ವರ್ಬು ಏನಾಗಿರುತ್ತೆ ಕಂಟಿನ್ಯೂಸ್ ಟೆನ್ಸ್ ಅಲ್ವಾ ING ಫಾರ್ಮ್ ಅಲ್ಲಿ ಇರುತ್ತೆ ಅಷ್ಟೇ. ದೇ ಹ್ಯಾಡ್ ಬೀನ್ ವೇಟ್ ಇರೋದು ವೇಟಿಂಗ್ ಫಾರ್ 2 hours when the bus finally arrived. He had been working on the project for a year before it was completed. ಓಕೆ, ಇಲ್ಲಿ ನೋಡಿ ಅಗೇನ್ ಸಬ್ಜೆಕ್ಟ್ ಇದೆ, ಹ್ಯಾಡ್ ನ ತಗೊಂಡಿದೀವಿ, ಬೀನ್ ಆಡ್ ಮಾಡಬೇಕು ಅಂತ ಇದೆ, ಹ್ಯಾಡ್ ಬೀನ್. ಇದು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಆಫ್ ದ ವರ್ಬ್ ಅಂತಂದ್ರೆ ವರ್ಕ್ ಇರೋದು ವರ್ಕಿಂಗ್ ಆಗುತ್ತೆ. ಹಾಗಾಗಿ ಸೊ ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ಗೆ ಎಕ್ಸಾಂಪಲ್ ಆಗಿರುತ್ತೆ. ಸೊ ದೆನ್ ಫ್ಯೂಚರ್ ಟೆನ್ಸ್ಗೆ ಹೋಗೋಣವಾ? ದೆನ್ ಫ್ಯೂಚರ್ಗೆ ಬಂದ್ವಿ. ವಾಟ್ ಈಸ್ ಅವರ್ ಫ್ಯೂಚರ್? ಫ್ಯೂಚರ್ ಅಲ್ಲಿ ನಾವು ಯಾವಾಗ್ಲೂ ಹೆಲ್ಪಿಂಗ್ ವರ್ಬ್ ಆಗಿ ವಿಲ್ ಮತ್ತೆ ಶಲ್ ಅನ್ನ ಯೂಸ್ ಮಾಡ್ತೀವಿ. ಸಬ್ಜೆಕ್ಟ್ ಇರುತ್ತೆ, ಸಬ್ಜೆಕ್ಟಿನ ಪಕ್ಕ ವಿಲ್ ಆರ್ ಶಲ್ ಅನ್ನ ಯೂಸ್ ಮಾಡ್ತೀವಿ. ಪ್ಲಸ್ ವರ್ಬಿನ ಬೇಸ್ ಫಾರ್ಮ್ ಇರುತ್ತೆ, ಅಂದ್ರೆ V1 ಫಾರ್ಮ್ ಆಫ್ ದ ವರ್ಬ್ ಇರುತ್ತೆ ಯಾವಾಗ್ಲೂ ಕೂಡ. ಓಕೆ, ಇಲ್ಲಿ ನೋಡಿ, ಐ ವಿಲ್ ವಿಸಿಟ್ ಮೈ ಕಸಿನ್ ನೆಕ್ಸ್ಟ್ ಮಂತ್. ಇಲ್ಲಿ ವಿಸಿಟ್ ಅನ್ನೋದು V1 ಫಾರ್ಮ್ ಆಫ್ ದ ವರ್ಬ್, ಅಂದ್ರೆ ಬೇಸ್ ಫಾರ್ಮ್. ವಿಸಿಟ್, ವಿಸಿಟೆಡ್, ವಿಸಿಟೆಡ್. ಅದರಲ್ಲಿ ಫಸ್ಟ್ ಕಾಲಮ್ ಅಲ್ಲಿ ಬರೋದು ಯಾವುದು ಅಥವಾ ಬೇಸ್ ಫಾರ್ಮ್ ಯಾವುದು? V1, ಅದು ವಿಸಿಟ್ ಆಗಿರುತ್ತೆ. ವರ್ಬಿನ ಬೇಸ್ ಫಾರ್ಮ್ ಅನ್ನ ಇಲ್ಲಿ ತಗೊಂತೀವಿ ಯಾವಾಗ್ಲೂ ನಾವು. ಓಕೆ, ಐ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಅಗೇನ್ ವಿಲ್ ಅಥವಾ ಶಲ್ ಅಲ್ಲಿ ಯಾವ್ದಾದ್ರು ತಗೋಬಹುದು. ಐ ಶಲ್ ವಿಸಿಟ್ ಅಂತಾನು ಹೇಳಿದ್ರು ತಪ್ಪಿಲ್ಲ, ಐ ವಿಲ್ ವಿಸಿಟ್ ಅಂತಾನು ಹೇಳಿದ್ರೆ ತಪ್ಪಿಲ್ಲ. ಮೋಸ್ಟ್ ಪ್ರಾಬಬ್ಲಿ ನಾವು ವಿಲ್ ಅನ್ನೇ ಯೂಸ್ ಮಾಡ್ತೀವಿ. ಐ ವಿಲ್ ವಿಸಿಟ್ ಮೈ ಕಸಿನ್ ನೆಕ್ಸ್ಟ್ ಮಂತ್. ಓಕೆ, ಅಗೇನ್ ಇಲ್ಲೂ ಕೂಡ ಅಷ್ಟೇ, ದೇ ವಿಲ್ ಸೆಲೆಬ್ರೇಟ್ ದೇರ್ ಆನಿವರ್ಸರಿ ಟುಮಾರೋ. ಓಕೆ, ಅವರು ನಾಳೆ ಅವ್ರ ಆನಿವರ್ಸರಿನ ಆಚರಿಸೋರಿದ್ದಾರೆ. ಇನ್ನು ಆಚರಿಸಿಲ್ಲ, ಆಚರಿಸೋರಿದ್ದಾರೆ. ಫ್ಯೂಚರ್ ಅಲ್ವಾ ಇದು. ದೇ ವಿಲ್. ಓಕೆ, ದೇ ವಿಲ್. ದೇ ಅನ್ನೋದು ಸಬ್ಜೆಕ್ಟ್, ವಿಲ್ ಇಸ್ ಹೆಲ್ಪಿಂಗ್ ವರ್ಬ್. ಓಕೆ, ಸೆಲೆಬ್ರೇಟ್. ಸೆಲೆಬ್ರೇಟ್ ಅನ್ನೋದು ಬೇಸ್ ಫಾರ್ಮ್. ಸೆಲೆಬ್ರೇಟೆಡ್ ಆಗಿದ್ರೆ ಅದು V2 ಅಥವಾ V3 ಆಗಿರೋದು. ಇಲ್ಲಿ ಸೆಲೆಬ್ರೇಟ್ ಅಂತ ಅಷ್ಟೇ ಇದೆ ನೋಡಿ. ಈ ತರ ಇರುತ್ತೆ ಯಾವುದು? ಸಿಂಪಲ್ ಫ್ಯೂಚರ್ ಟೆನ್ಸ್. ಫ್ಯೂಚರ್ ಕಂಟಿನ್ಯೂಸ್ ಯಾವ ತರ ಇರುತ್ತೆ? ಸೇಮ್ ವಿಲ್ ಶಲ್ ಎಲ್ಲ ಇರುತ್ತೆ. ವಿಲ್ ಬಿ ಅಥವಾ ಶಲ್ ಬಿ ನ ಆಡ್ ಮಾಡ್ತೀವಿ, ಅಂದ್ರೆ ಬಿ ನ ಆಡ್ ಮಾಡ್ತೀವಿ ಪ್ಲಸ್ ING ಫಾರ್ಮ್ ಆಫ್ ದ ವರ್ಬಿನ ಜೊತೆಗೆ. ನೀವು ಎಲ್ಲೇ ಕಂಟಿನ್ಯೂಸ್, ಈ 12 ಟೆನ್ಸ್ ಅಲ್ಲೂ ನೀವು ಕಂಟಿನ್ಯೂಸ್ ಅಂತ ಬಂದ್ರೆ ಅಲ್ಲಿ ING ಫಾರ್ಮ್ ಇರುತ್ತೆ, ಮರಿಬೇಡಿ ಅದನ್ನ. ಓಕೆ, ಇಲ್ಲಿ ಸೇಮ್ ಟು ಸೇಮ್ ಶಿ ವಿಲ್ ಅಂತ ಇರೋದು ವಿಲ್ ಬಿ ನ ಆಡ್ ಮಾಡ್ತೀವಿ ಅಷ್ಟೇ. ವಿಲ್ ನ ಯೂಸ್ ಮಾಡಿದ್ರೆ ವಿಲ್ ಬಿ, ಶಲ್ ನ ತಗೊಂಡ್ರೆ ಶಲ್ ಬಿ ಅಷ್ಟೇ. ವಿ ವಿಲ್ ಬಿ ಅಟೆಂಡಿಂಗ್ ದ ಕಾನ್ಫರೆನ್ಸ್ ನೆಕ್ಸ್ಟ್ ವೀಕ್. ನಾವು ನೆಕ್ಸ್ಟ್ ವೀಕ್ ಕಾನ್ಫರೆನ್ಸ್ ಅಟೆಂಡ್ ಮಾಡೋರು ಇದೀವಿ ಅಂತ. ಓಕೆ, ಇಲ್ಲಿ ಅಗೇನ್ ನೋಡಿ, ಅಟೆಂಡ್ ಅನ್ನೋದು ಮೇನ್ ವರ್ಬ್ ಅಥವಾ ಬೇಸ್ ಫಾರ್ಮ್. ಇಲ್ಲಿ ಕಂಟಿನ್ಯೂಸ್ ಫಾರ್ಮ್ ಆಗಿ ತಗೋಬೇಕು ಅಥವಾ ಕಂಟಿನ್ಯೂಸ್ ಫಾರ್ಮ್ ಅಲ್ಲಿ ತಗೋಬೇಕು, ಪ್ರೆಸೆಂಟ್ ಪಾರ್ಟಿಸಿಪಲ್ ನ ಯೂಸ್ ಮಾಡಬೇಕು ಅಂತಂದ್ರೆ ಅಟೆಂಡಿಂಗ್ ಆಗುತ್ತೆ. ಓಕೆ, ದೇ ವಿಲ್ ಬಿ ಟ್ರಾವೆಲಿಂಗ್ ಟು ಯುರೋಪ್ ಇನ್ ದ ಸಮ್ಮರ್. ಓಕೆ, ಅವರು ಯುರೋಪಿಗೆ ಟ್ರಾವೆಲ್ ಮಾಡೋರು ಇದ್ದಾರೆ ಸಮ್ಮರ್ ಅಲ್ಲಿ ಅಂತ. ಓಕೆ, ದೇ ವಿಲ್ ಬಿ ಟ್ರಾವೆಲಿಂಗ್ ಟು ಯುರೋಪ್ ಇನ್ ದ ಸಮ್ಮರ್. ಟ್ರಾವೆಲ್ ಅನ್ನೋದು ಏನಾಗುತ್ತೆ? ಬೇಸ್ ಫಾರ್ಮ್. ಇಲ್ಲಿ ನಾವು ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ತಗೋಬೇಕು ಅಂದ್ರೆ ವರ್ಬಿನ ಜೊತೆಗೆ ING ತಗೋಬೇಕು, ಹಾಗಾಗಿ ಟ್ರಾವೆಲಿಂಗ್ ಆಗಿದೆ. ಓಕೆ, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಎಕ್ಸ್ಟ್ರಾ ಏನ್ ಆಡ್ ಮಾಡ್ಬೇಕು ಹೇಳಿ? ನಾವು ವಿಲ್ ನ ಜೊತೆಗೆ ಬಿ ನ ಆಡ್ ಮಾಡಬೇಕು ಅಥವಾ ವಿಲ್ ಬಿ ಅಥವಾ ಶೆಲ್ ಬಿ ನ ಆಡ್ ಮಾಡಬೇಕು ಪ್ಲಸ್ ವರ್ಬಿನ ಜೊತೆಗೆ ING ಆಡ್ ಮಾಡಬೇಕು. ಹಾ, 11th ಒನ್ ನೋಡಿ. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಅಗೇನ್ ವಿಲ್ ಮತ್ತೆ ಶಲ್ ಇದ್ದೇ ಇರುತ್ತೆ ಇಲ್ಲಿ. ಅದರ ಜೊತೆಗೆ ವಿಲ್ ಹ್ಯಾವ್ ಇರುತ್ತೆ ಅಷ್ಟೇ. ಅಲ್ಲಿ ಬಿ ನ ಆಡ್ ಮಾಡಿದ್ವಲ್ವಾ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ, ಇಲ್ಲಿ ವಿಲ್ ಅಥವಾ ಶಲ್ಲಿನ ಜೊತೆಗೆ ಹ್ಯಾವ್ ನ ಆಡ್ ಮಾಡಬೇಕು. ಎಕ್ಸಾಂಪಲ್ ನೋಡಿ, ಬೈ ದ ಎಂಡ್ ಆಫ್ ದಿಸ್ ಇಯರ್ ವಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹರ್ ಡಿಗ್ರಿ. ಅಂದ್ರೆ ಇದು ಆಬ್ಜೆಕ್ಟ್. ಓಕೆ, ಇದು ಫಸ್ಟಿಗಾದ್ರೂ ಬರ್ಬೋದು, ಲಾಸ್ಟಿಗಾದ್ರೂ ಬರ್ಬೋದು. ಇವ್ರು ಫಸ್ಟಿಗೆ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ದಿಸ್ ಈಸ್ ದ ಮೇನ್ ಸೆಂಟೆನ್ಸ್. ಶಿ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ವಿಲ್ ಅಥವಾ ಶಲ್ ಅನ್ನ ತಗೊಂಡಿದೀವಾ? ವಿಲ್ ತಗೊಂಡಿದೀವಿ, ಹ್ಯಾವ್ ತಗೊಂಡಿದೀವಿ. ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ED ಫಾರ್ಮ್, ವರ್ಬಿನ ಜೊತೆಗೆ ED ಫಾರ್ಮ್ ಆಫ್ ದ ವರ್ಬ್ ಇರಬೇಕು. ಕಂಪ್ಲೀಟ್ ಅಂತ ಇರೋದನ್ನ ಕಂಪ್ಲೀಟೆಡ್ ಮಾಡಿದೀವಿ ನೋಡಿ. ಶಿ ವಿಲ್ ಹ್ಯಾವ್ ಕಂಪ್ಲೀಟೆಡ್ ಹರ್ ಡಿಗ್ರಿ ಬೈ ದ ಎಂಡ್ ಆಫ್ ದಿಸ್ ಇಯರ್. ಇದನ್ನ ಲಾಸ್ಟಿಗೆ ಬೇಕಾದ್ರೂ ಸೇರಿಸಬಹುದು, ಸೆಂಟೆನ್ಸಿನ ಬಿಗಿನಿಂಗ್ ಬೇಕಾದ್ರೂ ಸೇರಿಸಬಹುದು. ನೆಕ್ಸ್ಟ್ ಒನ್ ನೋಡಿ,
They will have lived in this city for 10 years next month. ಓಕೆ, ಇಲ್ಲಿ ನೋಡಿ, ಇಲ್ಲೂ ಕೂಡ ದೇ ಅನ್ನೋದು ಸಬ್ಜೆಕ್ಟ್, ವಿಲ್ ಅಥವಾ ಶೆಲ್ ಅನ್ನ ತಗೋಬೇಕು. ವಿಲ್ ತಗೊಂಡಿದೀವಿ, ಅದ್ರ ಜೊತೆಗೆ ಹ್ಯಾವ್ ಆಡ್ ಮಾಡಿದೀವಿ. ಪಾಸ್ಟ್ ಪಾರ್ಟಿಸಿಪಲ್ ಆಫ್ ದ ವರ್ಬ್ ಲೀವ್ ಇರೋದನ್ನ ಲೀವ್ಡ್ ಮಾಡಿದೀವಿ. ಓಕೆ, ಇನ್ನು ಉಳಿದಿರೋದೆಲ್ಲ ಇದಷ್ಟು ಕೂಡ ಆಬ್ಜೆಕ್ಟ್ ಆಗುತ್ತೆ. ನಿಮಗೆ ಐಡೆಂಟಿಫಿಕೇಶನ್ ಮಾಡಬೇಕು ಅಂದ್ರೆ ಮೇನ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನ ನೋಡ್ಕೊಂಡ್ರೆ ಸಾಕು. ಓಕೆ, ಸೊ ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ದಿಸ್ ಇಸ್ ಅ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ಸೇಮ್ ಎಲ್ಲ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕು ಅಂತ ಅಂದ್ರೆ ಓಕೆ, ವಿಲ್ ಹ್ಯಾವ್ ಸೇಮ್ ಇರುತ್ತೆ, ಅದ್ರ ಜೊತೆಗೆ ಬೀನ್ ಆಡ್ ಆಗುತ್ತೆ. ಒಂದೊಂದೇ ಆಡ್ ಆಗ್ತಾ ಹೋಗುತ್ತಷ್ಟೇ, ಇದ್ರಲ್ಲೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಂತದಿಲ್ಲ. ಓಕೆ, ವಿಲ್ ಹ್ಯಾವ್ ಬೀನ್ ವರ್ಬಿನ ಜೊತೆಗೆ ಅಗೇನ್ ಕಂಟಿನ್ಯೂಸ್ ಟೆನ್ಸ್ ಆಗಿರೋದ್ರಿಂದ ING ಫಾರ್ಮ್ ಇರುತ್ತೆ. ಓಕೆ, ಐ ವಿಲ್, ಐ ಅನ್ನೋದು ಸಬ್ಜೆಕ್ಟ್, ವಿಲ್ ಇಸ್ ಅ ಹೆಲ್ಪಿಂಗ್ ವರ್ಬ್ ಅಂಡ್ ವಿ ಹ್ಯಾವ್ ಟು ಆಡ್ ಹ್ಯಾವ್ ಬೀನ್ ಆಡ್ ಮಾಡಿದೀವಿ ನೋಡಿ, ಪ್ಲಸ್ ವರ್ಬಿನ ಜೊತೆಗೆ ವರ್ಕಿಂಗ್, ವರ್ಕ್ ಇರೋದು ವರ್ಕಿಂಗ್ ಆಗುತ್ತೆ, ಯಾಕೆಂದ್ರೆ ಕಂಟಿನ್ಯೂಸ್ ಇದೆ ಹಾಗಾಗಿ. ಐ ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಾರ್ ಅ ಇಯರ್ ಬೈ ದ ಎಂಡ್ ಆಫ್ ದಿಸ್ ಮಂತ್. ಈ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್, ಈ ಮೂರು ಟೆನ್ಸ್ಗಳ ಸೆಂಟೆನ್ಸ್ಗಳು ತುಂಬಾ ಲೆಂತಿ ಆಗಿರುತ್ತೆ. ಬಿಕಾಸ್ ದೇ ಹ್ಯಾವ್ ಟು ಕನ್ವೆ ದ ಫುಲ್ ಮೆಸೇಜ್. ಅವರು ಫುಲ್ ಮೆಸೇಜ್ ನ ಕನ್ವೆ ಮಾಡಬೇಕು ಅಂದ್ರೆ ಅಲ್ಲಿ ಸೆಂಟೆನ್ಸ್ ಲೆಂತಿ ಆಗುತ್ತೆ ಆಬ್ವಿಯಸ್ಲಿ ಅಲ್ವಾ. ದೇ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ನೋಡಿ, ದೇ ಸಬ್ಜೆಕ್ಟ್, ವಿಲ್ ಓಕೆ, ಹ್ಯಾವ್ ಬೀನ್ ಆಡ್ ಮಾಡಬೇಕು ಅಂತ ಇದೆ, ಆಡ್ ಮಾಡಿದೀವಿ, ಪ್ಲಸ್ ವರ್ಬಿನ ಜೊತೆಗೆ ಸ್ಟಡಿಂಗ್, ಸ್ಟಡಿ ಇದ್ದು ಸ್ಟಡಿಂಗ್ ಆಯಿತು. ದೇ ವಿಲ್ ಹ್ಯಾವ್ ಬೀನ್ ಸ್ಟಡಿಂಗ್ ಇಂಗ್ಲಿಷ್ ಫಾರ್ 3 years ವೆನ್ ದೇ ಗ್ರಾಜುಯೇಟ್ ಅಲ್ವಾ. ಸೊ 12 ಸೆಂಟೆನ್ಸಸ್ಗಳನ್ನು ಕೂಡ ಒಂದು ಸಿಂಪಲ್ ವೇನಲ್ಲಿ ಜಸ್ಟ್ ಫಾರ್ ದ ಎಕ್ಸಾಮ್ ಸೇಕ್, ಜಸ್ಟ್ ಫಾರ್ ದ ದಿಸ್ ಎಕ್ಸಾಮ್ ಸೇಕ್, ಇನ್ನ ಲೆಂತಿ ಆಗಿ ಇನ್ನ ಡೀಟೇಲ್ ಆಗಿ ತುಂಬಾ ಡೀಟೇಲ್ ಆಗಿ ವಿಡಿಯೋಸ್ಗಳನ್ನ ಮಾಡ್ಬೋದು. ಜಸ್ಟ್ ಐ ಆಮ್ ರಿವೈಸಿಂಗ್ ದ ಟಾಪಿಕ್ ಫಾರ್ ದಿ ಓನ್ಲಿ ಲ್ಯಾಂಗ್ವೇಜ್ ಪರ್ಪಸ್. ಓಕೆ, ಅಂದ್ರೆ ಬೇಸಿಕ್ ಪರ್ಪಸ್ ಆಗಿ ಕೇಳೋ ತರದ್ದು. ಓಕೆ, ನೆಕ್ಸ್ಟ್ ಈಗ ನಾವೊಂದು 10 ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋಣ. ಫಸ್ಟ್ ಕರೆಕ್ಟ್ ಟೆನ್ಸ್ ಯಾವುದು ಅಂತ ಐಡೆಂಟಿಫೈ ಮಾಡೋಣ. ಓಕೆ, ನೋಡೋಣ ಎಷ್ಟು ಜನ ಮಾಡ್ತೀರಾ. ಹಾಗೆ ನಿಮ್ಮ ಮನಸ್ಸಲ್ಲಿ ಕಮೆಂಟ್ ಸೆಕ್ಷನ್ಸ್ ಅಲ್ಲಿ ಮಾಡ್ತಾ ಇರಿ. ಐ ವಾಕ್ ಟು ದ ಪಾರ್ಕ್ ಎಸ್ಟರ್ಡೇ. ಯಾವ ಟೆನ್ಸ್ ಇದು? ಇಲ್ಲಿ ವಾಕ್ಡ್ ಅಂತ ಇದೆ, ED ಫಾರ್ಮ್ ಇದೆ, ಯಾವುದೇ ಹೆಲ್ಪಿಂಗ್ ವರ್ಬ್ ಇಲ್ಲ. ಓಕೆ, ಅಂಡ್ ಎಸ್ಟರ್ಡೇ ಅಂತ ನಿನ್ನೆ ಬಗ್ಗೆ ಮಾತಾಡ್ತಿದ್ದಾರೆ. ಸೊ ಹಾಗಿದ್ರೆ ಇದು ಸಿಂಪಲ್ ಪಾಸ್ಟ್ ಟೆನ್ಸ್ ಅಲ್ವಾ, ಸಿಂಪಲ್ ಪಾಸ್ಟ್ ಟೆನ್ಸ್ ಅಥವಾ ಪಾಸ್ಟ್ ಸಿಂಪಲ್ ಟೆನ್ಸ್. ನೆಕ್ಸ್ಟ್, ಶಿ ಈಸ್ ಪ್ಲೇಯಿಂಗ್ ಟೆನ್ನಿಸ್ ರೈಟ್ ನೌ. ರೈಟ್ ನೌ ಅಂತ ಇದೆ, ಹಾಗಾಗಿ ಪ್ರೆಸೆಂಟ್ ಅಂತ ಗೊತ್ತಾಯ್ತು. ನೆಕ್ಸ್ಟ್ ING ಫಾರ್ಮ್ ಇದೆ, ING ಫಾರ್ಮ್ ಇದ್ರೆ ಕಂಟಿನ್ಯೂಸ್. ಇಲ್ಲಿ ಶಿ ಈಸ್ ಅಂತ ಇದೆ, ಶಿ ವಾಸ್ ಅಂತ ಇಲ್ಲ, ಹಾಗಾಗಿ ಇದೇನಾಗುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಹೋಮ್ ವರ್ಕ್. ಇಲ್ಲಿ ಹ್ಯಾವ್ ಅಂತ ಇದೆ, ಹ್ಯಾವ್ ಅಂತ ಬಂದ ತಕ್ಷಣ ನಾವು ಪಾಸ್ಟ್ ಪರ್ಫೆಕ್ಟ್ ಗೆ ಹೋಗ್ಬಿಡ್ಬೇಕು. ಸೊ ಇಲ್ಲಿ ಹ್ಯಾವ್ ಬೀನ್, ಹ್ಯಾಸ್ ಬೀನ್ ಅಂತ ಏನು ಇಲ್ಲ, ಹಾಗಾಗಿ ಸೊ ದಿಸ್ ಈಸ್ ಅ ಎಕ್ಸಾಂಪಲ್ ಫಾರ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ವಾ. ಪ್ರೆಸೆಂಟ್ ಪರ್ಫೆಕ್ಟ್, ನಾನು ಪಾಸ್ಟ್ ಅಂತ ಹೇಳಿದ್ನ, ಐ ಆಮ್ ಸೊ ಸಾರಿ, ಪಾಸ್ಟ್ ಅಲ್ಲ ಪ್ರೆಸೆಂಟ್. ಪ್ರೆಸೆಂಟ್ ಅಂತ ಹೇಳಿದ್ರೆ ಓಕೆ. ಹ್ಯಾವ್ ಮತ್ತೆ ಹ್ಯಾಸ್ ಬಂದ್ರೆ ನೀವು ಪಟ್ ಅಂತ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಹೋಗ್ಬೇಕು, ಹ್ಯಾಡ್ ಬಂದ್ರೆ ಪಾಸ್ಟ್ ಪರ್ಫೆಕ್ಟ್ ಗೆ ಹೋಗ್ಬೇಕು. ಓಕೆ, ವಿ ವಿಲ್ ಬಿ ಗೋಯಿಂಗ್ ಟು ದ ಬೀಚ್ ಟುಮಾರೋ. ಓಕೆ, ವಿಲ್ ಅಂತ ಇದೆ, ಇದು ಪಕ್ಕಾ ಫ್ಯೂಚರ್ ಟೆನ್ಸೆ, ಹಾಗಿದ್ರೆ ವಿಲ್ ಬಿ ಗೋಯಿಂಗ್ ಅಂತ ಇದೆ, ಗೋಯಿಂಗ್ ಅಂತ ಇದೆ, ING ಅಂತ ಇದೆ, ING ಇದ್ರೆ ಕಂಟಿನ್ಯೂಸ್ ಟೆನ್ಸು, ವಿಲ್ ಬಿ ಗೋಯಿಂಗ್ ಟು ದ ಬೀಚ್ ಅಂತ ಇದೆ, ಸೊ ಇಟ್ ಈಸ್ ಅಬ್ಸಲ್ಯೂಟ್ಲಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ಬರೀ ಫ್ಯೂಚರ್ ಟೆನ್ಸ್ ಆಗಿದ್ರೆ ವಿಲ್ ಅಂತ ಇರ್ತಾ ಇತ್ತು, ಇಲ್ಲಿ ವಿಲ್ ಬಿ ಗೋಯಿಂಗ್ ಅಂತ ಇದೆ, ಹಾಗಾಗಿ ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್, he had already eaten dinner when I arrived. ಸೊ ಫಸ್ಟ್ ನಾವು 3-4 ವರ್ಡ್ಸ್ಗಳನ್ನ ಜಾಸ್ತಿ ಸ್ಟ್ರೆಸ್ ಮಾಡಿ ನೋಡೋಣ. he had ಅಂತ ಇದೆ, ಹ್ಯಾಡ್ ಅಂತ ಇದ್ರೆ ಆಬ್ವಿಯಸ್ಲಿ ದಿಸ್ ಈಸ್ ಅ ಪಾಸ್ಟ್ ಪರ್ಫೆಕ್ಟ್. ಇಲ್ಲಿ ಕಂಟಿನ್ಯೂಸ್ ಅಂತ ಇದ್ರೆ ಏನಾದ್ರು ING ಫಾರ್ಮ್ ಇರ್ತಾ ಇತ್ತು, ಇಲ್ಲ, ಹಾಗಾಗಿ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಇದು ಯಾವ್ದಾಗ್ಬೋದು? ರೈಸಸ್ ಅಂತ ಇದೆ. ಓಕೆ, ಸನ್ ಅನ್ನೋದು ಇಟ್ ಅಲ್ವಾ, ಅದೊಂದು ಆಬ್ಜೆಕ್ಟ್ ಆಗಿ ನಾವು ತಗೊಂತೀವಿ. ಸೊ ಇಟ್ಟಿನ ಜೊತೆಗೆ ವರ್ಬಿನ ಜೊತೆಗೆ ಎಸ್ ಫಾರ್ಮ್ ಸೇರ್ಕೊಂಡಿದೆ, ಹಾಗಾಗಿ ಇದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಓಕೆ, ಅಥವಾ ಪ್ರೆಸೆಂಟ್ ಸಿಂಪಲ್ ಟೆನ್ಸ್.
ಐ ಆಮ್ ಹ್ಯಾವಿಂಗ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ಐ ಆಮ್ ಅಂತ ಇದೆ, ಹೆಲ್ಪಿಂಗ್ ವರ್ಬ್ ಆಗಿ ತಗೊಂಡಿದ್ದಾರೆ. ಹ್ಯಾವಿಂಗ್ ಅಂತ ಇದೆ, ಹ್ಯಾವಿಂಗ್ ಅಂದ್ರೆ ಕಂಟಿನ್ಯೂಸ್ ಟೆನ್ಸ್. ಐ ಆಮ್ ಹ್ಯಾವಿಂಗ್ ಅಂತ ಅಂದ್ರೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್. ವಿಲ್ ಹ್ಯಾವ್ ಅಂತ ಇದೆ, ವಿಲ್ ಅಂದ್ರೆ ಇದು ಫ್ಯೂಚರ್ ಟೆನ್ಸ್, ವಿಲ್ ಹ್ಯಾವ್ ಫಿನಿಶ್ಡ್ ಅಂತ ಇದೆ, ಹಾಗಾಗಿ ಇಲ್ಲಿ ಇಡಿ ಫಾರ್ಮ್ ಇದೆ, ಇಲ್ಲಿ ಹ್ಯಾವ್ ಅನ್ನ ಬಳಸಿದ್ದಾರೆ, ಹಾಗಾಗಿ ಇದು ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್. ವಿ ವರ್ ವಾಚಿಂಗ್ ಅ ಮೂವಿ ಲಾಸ್ಟ್ ನೈಟ್. ನೋಡಿ, ವಿ ವರ್ ಅಂತ ಇದೆ, ವರ್ ನ ಆಸ್ ಅ ಹೆಲ್ಪಿಂಗ್ ವರ್ಬ್ ಆಗಿ ತಗೊಂಡಿದ್ದಾರೆ. ವಾಚಿಂಗ್ ಅಂತ ಇದೆ, ಐ ಎನ್ ಜಿ ಫಾರ್ಮ್ ಅಲ್ಲಿ ಇದೆ, ಇದು ಪಕ್ಕ ಕಂಟಿನ್ಯೂಸ್ ಟೆನ್ಸ್, ಆದ್ರೆ ಲಾಸ್ಟ್ ನೈಟ್ ಅಂತ ಇದೆ, ಹಾಗಾಗಿ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಯು ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್ ಫಾರ್ ದ ಎಕ್ಸಾಮ್. ಯು ಶುಡ್ ಹ್ಯಾವ್ ಅಂತ ಇದೆ, ಇಲ್ಲಿ ಸ್ಟಡೀಡ್ ಅಂತ ಇದೆ, ಅಂದ್ರೆ ಇಡಿ ಫಾರ್ಮ್ ಇದೆ. ಯು ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್ ಫಾರ್ ದ ಎಕ್ಸಾಮ್. ಸೊ ಇದು ಯಾವ ಟೆನ್ಸ್ ಆಗುತ್ತೆ? ಸೊ ಇಟ್ ಈಸ್ ಎಕ್ಸಾಂಪಲ್ ಫಾರ್ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಪಾಸ್ಟ್ ಪರ್ಫೆಕ್ಟ್, ಸಾರಿ ಇಲ್ಲಿ ಹ್ಯಾಡ್ ಬರಬೇಕು, ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇದು ಪಾಸ್ಟ್ ಆಗಿಬಿಟ್ಟಿದೆ. ಐ ಆಮ್ ಸೊ ಸಾರಿ. ಯು ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್ ಫಾರ್ ದ ಎಕ್ಸಾಮ್. ಇಲ್ಲಿ ನಾನು ಇದು ಮಾಡ್ತೀನಿ, ಒಂದು ಸೆಕೆಂಡ್. ನೀವು ವಿಡಿಯೋ ನೋಡ್ಬೇಕಾದ್ರೆ ಇದು ಮಾಡ್ಕೊಳ್ಳಿ. ಸೊ ಇಲ್ಲಿ ಕರೆಕ್ಟ್ ಇದೆ ಈಗ. ಓಕೆ, ದೆನ್ ನೆಕ್ಸ್ಟ್ ಈಗ ಒಂದು ಟೆನ್ಸಿನ ಇನ್ನೊಂದು ಟೆನ್ಸಿಗೆ ಚೇಂಜ್ ಮಾಡಕ್ ಕೊಡ್ತಾರಲ್ವಾ, ಹೇಗೆ ಚೇಂಜ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ಸ್ಗಳು. ಹೇಗೆ ಚೇಂಜ್ ಮಾಡ್ಬೋದು? ಚೇಂಜ್ ಇಂಟು ಅಲ್ಲಿ ಯಾವ್ದಾದ್ರು ಟೆನ್ಸ್ ಕೊಟ್ಟಿರ್ತಾರೆ ಆ ಟೆನ್ಸಿಗೆ. ಶಿ ವಾಕ್ಸ್ ಟು ದ ಶಿ ವಾಕ್ಸ್ ಟು ದ ಸ್ಕೂಲ್ ಎವ್ರಿ ಡೇ. ಓಕೆ, ಇದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ಯಾವ ಟೆನ್ಸಿಗೆ ಚೇಂಜ್ ಮಾಡಬೇಕು ಅಂದ್ರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಚೇಂಜ್ ಮಾಡಬೇಕು. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗೆ ಅಂದ್ರೆ ಏನೇನು ಆ್ಯಡ್ ಮಾಡಬೇಕು? ಓಕೆ, ಸೊ ಅಲ್ಲಿ ಶಿ ಜೊತೆಗೆ ನಾವು ಹೆಲ್ಪಿಂಗ್ ವರ್ಬ್ನ ಆ್ಯಡ್ ಮಾಡಬೇಕು. ಶಿ ಈಸ್, ವಾಕಿನ ಜೊತೆಗೆ ಐ ಎನ್ ಜಿ ಆ್ಯಡ್ ಮಾಡಬೇಕು, ವಾಕಿಂಗ್ ಟು ದ ಸ್ಕೂಲ್ ಎವ್ರಿ ಡೇ. ಸಾರಿ, ಶಿ ವಾಸ್ ವಾಕಿಂಗ್ ಟು ದ ಸ್ಕೂಲ್ ಎವ್ರಿ ಡೇ. ಪಾಸ್ಟ್ ಕಂಟಿನ್ಯೂಸ್ ಅಲ್ವಾ, ಹೆಲ್ಪಿಂಗ್ ವರ್ಬು ಆ್ಯಡ್ ಮಾಡಬೇಕು. ಶಿ ವಾಸ್ ವಾಕಿಂಗ್ ಟು ದ ಸ್ಕೂಲ್ ಎವ್ರಿ ಡೇ. ನೆಕ್ಸ್ಟ್ ಐ ಆಮ್ ರೀಡಿಂಗ್ ಅ ಬುಕ್ ಅಂತ ಇದೆ, ಇದು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಇಲ್ಲಿ ಇದೆ. ನಾವು ಯಾವ್ದ್ರಲ್ಲಿ ಆ್ಯಡ್ ಮಾಡಬೇಕು? ಸಾರಿ, ಚೇಂಜ್ ಮಾಡಬೇಕು ಫ್ಯೂಚರ್ ಸಿಂಪಲ್ ಟೆನ್ಸಿಗೆ. ಫ್ಯೂಚರ್ ಟೆನ್ಸಿಗೆ ಚೇಂಜ್ ಮಾಡಬೇಕು ಅಂದ್ರೆ ವಿಲ್ ನ ಯೂಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲೇನು ಯೂಸ್ ಮಾಡ್ಬೋದು ಹಾಗಿದ್ರೆ ನಾವು? ಇಲ್ಲಿ ರೀಡಿಂಗ್ ಅಂತ ಇದೆ, ಅದನ್ನ ನಾವು ಬೇಸ್ ಫಾರ್ಮಿಗೆ ತಗೊಂಡ್ಬರ್ಬೇಕು, ರೀಡ್ ಆಗಿ ಮಾಡಬೇಕು. ಸೊ ಆನ್ಸರ್ ಸೇಮ್ ಬರ್ಬೋದು ನಿಮಗೆ, ಐ ವಿಲ್ ರೀಡ್ ಅ ಬುಕ್ ಅಷ್ಟೇ. ಸೊ ಇಲ್ಲಿ ಆಮ್ ಇರೋದನ್ನ ತೆಗ್ದಿದ್ದೀವಿ, ಆಮಿನ ಜಾಗದಲ್ಲಿ ವಿಲ್ ನ ಆ್ಯಡ್ ಮಾಡಿದೀವಿ. ಐ ಇರೋದು ಹಾಗೆ ಇರುತ್ತೆ, ವಿಲ್ ಆ್ಯಡ್ ಮಾಡಿದೀವಿ. ರೀಡಿಂಗ್ ಇರೋದನ್ನ ಬೇಸ್ ಫಾರ್ಮಿಗೆ ತಗೊಂಡ್ಬಂದಿದ್ದೀವಿ, ರೀಡ್ ಆಗಿ ಅ ಬುಕ್ ಅಷ್ಟೇ. ನೆಕ್ಸ್ಟ್ ನೋಡಿ, ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಪ್ರಾಜೆಕ್ಟ್. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ, ಯಾಕಂದ್ರೆ ಹ್ಯಾವ್ ಇದೆ, ಕಂಪ್ಲೀಟೆಡ್ ಇದೆ ಅಲ್ವಾ, ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ಇದೆ. ನಾವ್ ಇದನ್ನ ಸಿಂಪಲ್ ಪಾಸ್ಟ್ ಗೆ ಕನ್ವರ್ಟ್ ಮಾಡಬೇಕು. ಸಿಂಪಲ್ ಪಾಸ್ಟ್ ಗೆ ಮಾಡಬೇಕು ಅಂದ್ರೆ ದೇ ಇರಬೇಕು, ದೇ ಇದೆ ಅಂತಂದ್ರೆ ದೇನ ಪಕ್ಕ ಸಿಂಪಲ್ ಪಾಸ್ಟ್ ಅಲ್ವಾ, ಹಾಗಾಗಿ ಯಾವುದೇ ಹೆಲ್ಪಿಂಗ್ ವರ್ಬ್ ಬರಲ್ಲ ಇಲ್ಲಿ, ಸಿಂಪಲ್ ಪಾಸ್ಟ್ ಆಗಿರೋದ್ರಿಂದ. ದೇ ಕಂಪ್ಲೀಟೆಡ್ ದೇರ್ ಪ್ರಾಜೆಕ್ಟ್. ಆನ್ಸರ್ ಏನು ನೋಡೋಣ? ಎಸ್, ದೇ ಕಂಪ್ಲೀಟೆಡ್ ದೇರ್ ಪ್ರಾಜೆಕ್ಟ್, ಕರೆಕ್ಟ್. ಎಸ್, ನೋಡಿ, ವಿ ವಿಲ್ ಗೋ ಟು ದ ಬೀಚ್. ಇದು ಸಿಂಪಲ್ ಫ್ಯೂಚರ್ ಅಲ್ಲಿ ಇದೆ, ಅಂದ್ರೆ ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. ನಾವು ಅದನ್ನ ಯಾವ ಟೆನ್ಸಿಗೆ ಚೇಂಜ್ ಮಾಡಬೇಕು? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗಂತೆ. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಿಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಆಮ್ ಈಸ್ ಆರ್ ಅಲ್ಲಿ, ಇಲ್ಲಿ ವಿ ಇದೆ, ಹಾಗಾಗಿ ಆರ್ ನ ಯೂಸ್ ಮಾಡಬೇಕು. ಕಂಟಿನ್ಯೂಸ್ ಟೆನ್ಸ್ ಅಂತಪ್ಪ, ಕಂಟಿನ್ಯೂಸ್ ಟೆನ್ಸಿಗೆ ಗೋ ಅಂತ ಇದೆ, ಗೋಯಿನ ಜೊತೆಗೆ ನಾವು ಐ ಎನ್ ಜಿ ಫಾರ್ಮ್ ಆ್ಯಡ್ ಮಾಡಬೇಕು, ಗೋಯಿಂಗ್ ಆಗುತ್ತೆ.
ಹಾಗಿದ್ರೆ ವಿ ಆರ್ ಗೋಯಿಂಗ್ ಟು ದ ಬೀಚ್ ಅಲ್ವಾ? ಕರೆಕ್ಟ್. ವಿ ಆರ್ ಗೋಯಿಂಗ್ ಟು ದ ಬೀಚ್ ಟುಮಾರೋ. ಎಸ್. ಸೊ ದನ್ 15th one ನೋಡಿ. ದೇ ಹ್ಯಾಡ್ ಆಲ್ರೆಡಿ ಈಟನ್ ಡಿನ್ನರ್ ವೆನ್ ಐ ಅರೈವ್ಡ್. ಹ್ಯಾಡ್ ಅಂತ ಇದೆ, ಹಾಗಾಗಿ ಇದು ಯಾವ ಟೆನ್ಸು? ಪಾಸ್ಟ್ ಪರ್ಫೆಕ್ಟ್ ಟೆನ್ಸು. ಯಾವ ಟೆನ್ಸಿಗೆ ಚೇಂಜ್ ಮಾಡಬೇಕು ಅಂದರೆ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸಿಗಂತೆ. ಸೊ ಅಗೇನ್ ಇಲ್ಲಿ ಹಿ ಅನ್ನೋದು ಹಾಗೆ ಇರುತ್ತೆ. ಪಾಸ್ಟ್ ಕಂಟಿನ್ಯೂಸ್ ಆಗಿರೋದ್ರಿಂದ ಹೆಲ್ಪಿಂಗ್ ವರ್ಬ್ ಆ್ಯಡ್ ಮಾಡಬೇಕಿಲ್ಲಿ. ಹಿ ಇದೆ, ಹಾಗಾಗಿ ಹಿ ವಾಸ್ ಆಗುತ್ತೆ. ವರ್ ಆಗಲ್ಲ ಅಲ್ವಾ? ವರ್ ಪ್ಲೂರಲ್ ಅಲ್ಲಿ ಯೂಸ್ ಮಾಡ್ತೀವಿ ನಾವು. ಹಿ ವಾಸ್ ಆಗುತ್ತೆ. ಹಿ ವಾಸಿನ ಜೊತೆಗೆ ಮತ್ತೆ ING ಫಾರ್ಮ್ ಇರಬೇಕು. ಈಟನ್ ಅಂತ ಇದೆ, ಇದನ್ನ ಈಟಿಂಗ್ ಮಾಡಬೇಕು. ಸೊ ಏನೇನೋ ಮಾಡಿದ್ವಪ್ಪ, ನೋಡೋಣ. ಹಾಗಿದ್ರೆ he was already eating dinner when I arrived ಅಲ್ವಾ? ಜಸ್ಟ್ ಚೇಂಜ್ ಇಟ್. he ಇದ್ದಿದ್ದು he ಹಾಗೆ ಇತ್ತು. ಹ್ಯಾಡ್ ಬರೋ ಕಡೆ ವಾಸ್ ನ ಆ್ಯಡ್ ಮಾಡಿದ್ವಿ. ಆಲ್ರೆಡಿ ಕೂಡ ಹಾಗೆ ಇದೆ. ಈಟನ್ ಇಸ್ ಅ ವರ್ಬ್. ಆ ವರ್ಬ್ನ ING ಫಾರ್ಮಿಗೆ ತಗೊಂಡ್ಬಂದ್ವಿ. ನೋಡಿದೆಲ್ಲ ಸೇಮ್ ಟು ಸೇಮ್. ದ ಸನ್ ರೈಸಸ್ ಇನ್ ದ ಈಸ್ಟ್. ಪ್ರೆಸೆಂಟ್ ಸಿಂಪಲ್ ಅಥವಾ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಇದನ್ನ ಸಿಂಪಲ್ ಪಾಸ್ಟಿಗೆ ಮಾಡ್ಬೇಕಂತೆ. ಓಕೆ, ಅದು ಈಸಿನೇ. ಓಕೆ, ಇಲ್ಲಿ ರೈಸಸ್ ಅಂತ ಇರೋದಕ್ಕೆ ನಾವು ED ಫಾರ್ಮ್ನ ಸೇರಿಸ್ಬೇಕು ಅಷ್ಟೇ. ಸಿಂಪಲ್ ಪಾಸ್ಟ್ ಅಲ್ವಾ? ದ ಸನ್ ರೋಸ್ ಇನ್ ದ ಈಸ್ಟ್. ರೈಸ್ನ ಪಾಸ್ಟ್ ಫಾರ್ಮ್ ಏನಾಗುತ್ತೆ? ರೋಸ್. ಓಕೆ, ರೈಸ್ ರೋಸ್ ಇನ್ ದ ಈಸ್ಟ್. ದ ಸನ್ ರೋಸ್ ಇನ್ ದ ಈಸ್ಟ್. ಓಕೆ, 17th one ನೋಡಿ. ಐ ಆಮ್ ಹ್ಯಾವಿಂಗ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ಇದು ಯಾವ ಟೆನ್ಸ್ ಅಲ್ಲಿ ಇದೆ? ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇದೆ. ನಾವು ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್ ಮಾಡಬೇಕಂತೆ. ಫ್ಯೂಚರ್ ಕಂಟಿನ್ಯೂಸ್ ಅಂದ್ರೆ ಐ ಹಾಗೆ ಇರುತ್ತೆ. ಕಂಟಿನ್ಯೂಸ್ ಟೆನ್ಸ್ ಅಲ್ವಾ? ಇಲ್ಲಿ ಅಗೇನ್ ಹ್ಯಾವಿಂಗು ಹಾಗೆ ಇರುತ್ತೆ. ಆ ವರ್ಬ್ ಕೂಡ ಚೇಂಜ್ ಆಗೋದಿಲ್ಲ. ಬಟ್ ಆದ್ರೆ ಇಲ್ಲಿ ವಿಲ್ ಬಿ ಆ್ಯಡ್ ಮಾಡಬೇಕಾಗುತ್ತೆ ನಾವು ಅಲ್ವಾ? ಸೊ ನೋಡಿ, ಐ ವಿಲ್ ಬಿ ಹ್ಯಾವಿಂಗ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ಓಕೆ, ಹ್ಯಾವಿಂಗು ಹಾಗೆ ಇತ್ತು, ಐಯು ಹಾಗೆ ಇತ್ತು. ಐ ಆಮ್ ಬರೋ ಕಡೆ ಅಥವಾ ಆಮಿನ ಜಾಗದಲ್ಲಿ ವಿಲ್ ಬಿ ನ ಆಡ್ ಮಾಡಿದ್ವಿ ನಾವು ಅಷ್ಟೇ. ಓಕೆ, ದೇ ವಿಲ್ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್. ಇದು ಫ್ಯೂಚರ್ ಪರ್ಫೆಕ್ಟ್ ಅಲ್ವಾ? ಫ್ಯೂಚರ್ ಪರ್ಫೆಕ್ಟ್ ಅಲ್ಲಿ ಇದೆ. ಯಾಕೆಂದ್ರೆ ವಿಲ್ ಹ್ಯಾವ್ ಫಿನಿಶ್ಡ್ ನ ನೋಡಿದ್ವಿ. ಇದನ್ನ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಆಡ್ ಮಾಡ್ಬೇಕಂತೆ ಅಥವಾ ಚೇಂಜ್ ಮಾಡ್ಬೇಕಂತೆ. ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಅಂದ್ರೆ ಇಲ್ಲಿ ದೇ ಇದೆ ಅಲ್ವಾ? ದೇನ ಜೊತೆಗೆ ಹ್ಯಾವ್ ಬರುತ್ತೆ. ಅದಂದ್ರೆ ಓಕೆ, ವಿಲ್ ಅನ್ನ ಕ್ಯಾನ್ಸಲ್ ಮಾಡೋಣ. ಇಲ್ಲಿ ದೇ ಹ್ಯಾವ್ ಮತ್ತೇನು ಬರ್ಬೋದು? ಅಲ್ಲೂ ಕೂಡ ಪ್ರೆಸೆಂಟ್ ಪರ್ಫೆಕ್ಟ್ ಅಲ್ಲಿ ED ಫಾರ್ಮೇ ಇರಬೇಕು. ಫಿನಿಶ್ಡೇ ಇರುತ್ತೆ. ಸೊ ಆನ್ಸರ್ ಎಷ್ಟು ಈಸಿ ನೋಡಿ. ದೇ ಹ್ಯಾವ್ ಫಿನಿಶ್ಡ್ ದ ಪ್ರಾಜೆಕ್ಟ್ ಬೈ ನೆಕ್ಸ್ಟ್ ವೀಕ್ ಅಷ್ಟೇ. ಸೊ ಇಲ್ಲಿ ನಾವು ಆ್ಯಡ್ ಮಾಡಿದಂಥದ್ದು ಏನೂ ಇಲ್ಲ, ತೆಗ್ದಿದ್ದೀವಿ ಅಷ್ಟೇ. ವಿಲ್ ಅನ್ನ ತೆಗ್ದಿದ್ದೀವಿ, ಉಳಿದಿರೋದೆಲ್ಲ ಸೇಮ್ ಇದೆ. ಸೊ ಸಿಂಪಲ್. ನೆಕ್ಸ್ಟ್ 19th one ನೋಡಿ. ವಿ ವರ್ ವಾಚಿಂಗ್ ಅ ಮೂವಿ ಲಾಸ್ಟ್ ನೈಟ್. ಇದು ಪಾಸ್ಟ್ ಕಂಟಿನ್ಯೂಸ್ ಅಲ್ಲಿ ಇದೆ. ಅದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಮಾಡಬೇಕು. ಅಗೇನ್ ಪ್ರೆಸೆಂಟ್ ಪರ್ಫೆಕ್ಟ್ ಗೆ ಅಂದ್ರೆ ಇಲ್ಲಿ ವಿ ಇದೆ ಅಲ್ವಾ? ಹಾಗಾಗಿ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಓಕೆ, ವಿ ಹ್ಯಾವ್ ವಾಚಿಂಗ್ ಅಂತ ಇರೋದನ್ನ ED ಫಾರ್ಮ್ ಅಲ್ಲಿ ಸೇರಿಸಬೇಕು. ನಮ್ಮ ರೂಲ್ಸ್ ಪ್ರಕಾರ ವಾಚ್ಡ್ ಆಗುತ್ತೆ ಅಲ್ಲಿ. ವಿ ಹ್ಯಾವ್ ಬೀನ್ ಕಂಟಿನ್ಯೂಸ್ ಅಂತ ಇದೆ ಅಲ್ವಾ? ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಅಂತ ಅಷ್ಟೇ ಇರೋದು. ಬಟ್ ಆದ್ರೆ ಇಲ್ಲಿ ಆನ್ಸರ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಕೊಟ್ಬಿಟ್ಟಿದ್ದೀವಿ. ಓಕೆ, ಸೊ ಇಲ್ಲಿ ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಅಂತ ನಾವು ಚೇಂಜ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಬೇಕಿದ್ರೆ ನಿಮಗೂ ಆ್ಯಡ್ ಮಾಡ್ತೀನಿ ನಾನು. ಪ್ರೆಸೆಂಟ್ ಪರ್ಫೆಕ್ಟಿಗಾದ್ರೆ ನಾನು ಹೇಳಿದ್ನಲ್ವಾ, ವಿ ಹ್ಯಾವ್ ವಾಚ್ಡ್ ಅ ಮೂವಿ ಲಾಸ್ಟ್ ನೈಟ್, ಅದೇ ಕರೆಕ್ಟ್ ಆಗಿರ್ತಿತ್ತು. ಬಟ್ ಆದ್ರೆ ಇಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ನಾನೇ ಕೊಟ್ಬಿಡ್ತೀನಿ ಕಂಟಿನ್ಯೂ ಅಂತ. ಓಕೆ, ವಿ ಹ್ಯಾವ್ ಬೀನ್ ವಾಚಿಂಗ್ ಅ ಮೂವಿ ಲಾಸ್ಟ್ ನೈಟ್ ಅನ್ನೋದು ಕರೆಕ್ಟ್. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಿದ್ರೆ ಇದು ಕರೆಕ್ಟ್. ಓಕೆ, ವಿ ಹ್ಯಾವ್ ಬೀನ್, ಹ್ಯಾವಿನ ಜೊತೆಗೆ ಹ್ಯಾವ್ ಬೀನ್, ವಾಚಿಂಗ್ ಹಾಗೆ ಇರುತ್ತೆ. ಓಕೆ, ಲಾಸ್ಟ್ ಒನ್ ನೋಡಿ. ಯು ಶುಡ್ ಹ್ಯಾವ್ ಸ್ಟಡೀಡ್ ಹಾರ್ಡರ್ ಫಾರ್ ದ ಎಕ್ಸಾಮ್. ಓಕೆ, ಇದು ಅಗೇನ್ ನಾವು ಇದನ್ನ ಪ್ರೆಸೆಂಟ್ ಪರ್ಫೆಕ್ಟ್ ಚೇಂಜ್ ಮಾಡಬೇಕು ಅಂತ ಇದೆ. ಚೇಂಜ್ ಮಾಡೋಣ. ವಿ ಶುಡ್ ಹ್ಯಾವ್ ಬೀನ್ ಸ್ಟಡಿಯಿಂಗ್. ಓಕೆ, ವಿ ಶುಡ್ ಹ್ಯಾವ್ ಬೀನ್ ಸ್ಟಡಿಯಿಂಗ್ ಹಾರ್ಡರ್ ಫಾರ್ ದ ಎಕ್ಸಾಮ್. ಸೊ ಇಲ್ಲೂ ಕೂಡ ಅಷ್ಟೇ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಆಗಬೇಕು. ಏಕೆಂದರೆ ಇಲ್ಲಿ
ಚೇಂಜ್ ಇಂಟು ಈ ಟೆನ್ಸ್ ಅಂತ ಕೊಟ್ಟಿದ್ವಲ್ಲ, ಇಲ್ಲೊಂಚೂರು ಮಿಸ್ಟೇಕ್ ಆಗಿದೆ ಅಷ್ಟೇ, ಹಾಗಾಗಿ ಕರೆಕ್ಟ್ ಆಗಿದೆ. ಇದು ಕೂಡ ಅಷ್ಟೇ. ಐ ಹೋಪ್ ನಿಮಗೆಲ್ಲ ಕನ್ಫ್ಯೂಸ್ ಆಗಿಲ್ಲ ಅಂತ ಅನ್ಕೊಂಡಿದ್ದೀನಿ, ಅದಕ್ಕೆ ಅಲ್ಲೇ ಆ್ಯಡ್ ಮಾಡಿಬಿಟ್ಟೆ. ಓಕೆ, ಒಂದು ಸಿಂಪಲ್ ಕ್ವಿಕ್ ಟೆನ್ಸ್ ಸೆಷನ್. As you all know, this is not a lengthy session. If you want, after exam I will take a lengthy session, but this is a very simple and quick session. ಇದನ್ನ ನೋಡ್ಬಿಟ್ಟು ಜಸ್ಟ್ ನೀವು ಟೆನ್ಸ್ ಅನ್ನ ಐಡೆಂಟಿಫೈ ಮಾಡ್ಬೋದು, ಇದೇ ಟೆನ್ಸ್ ಅಂತ. ಪ್ಲಸ್ ಟೆನ್ಸ್ ನ ಚೇಂಜ್ ಮಾಡೋದಾದ್ರೆ ಒಂದು ಸಿಂಪಲ್ ಚೇಂಜಸ್ ನ ಹೇಗೆ ಮಾಡ್ಕೋಬಹುದು ಅಂತ ಗೊತ್ತಾಗುತ್ತೆ ನಿಮಗೆ. And thank you for listening me. Thank you one and all.